ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಿ ತಾಂಡವನ್ನ ಕಾಯ್ಕೊಂಡು ಕೂತಿದ್ದಾನೆ. ದೇವಸ್ಥಾನದಲ್ಲಿ ಏನು ನಡೀತಿದೆ ಅಂತೇಳಿ ತಂಗಿಗೆ ಫೋನ್ ಮಾಡಿ ತಿಳ್ಕೊತಾ ಇದ್ದಾನೆ ಆದಿ. ಕನಿಕಾ ಬರೀ ಇವರು ಡ್ರಾಮಾಗಳೇ ಆಗೋಯ್ತು ಅಂತ ಹೇಳ್ಕೊಂಡು ಬರ್ತಿರುವಾಗ ಆದಿದು ಫೋನ್ ಬರುತ್ತೆ. ಹಲೋ ಅಂತಾಳೆ. ಹಾಯ್ ಬ್ರೋ, ಎಲ್ಲಿದೆಯಾ ಅಂತ ಕೇಳ್ತಾಳೆ. ನಾನು ಒಬ್ಬರನ್ನ ಮೀಟ್ ಮಾಡಬೇಕು ಅಂದಿದ್ನಲ್ಲ, ಅಲ್ಲಿಗೆ ಬಂದಿದ್ದೀನಿ ಅಂತಾನೆ ಆದಿ. ಎಂಥ ಟ್ಯಾಲೆಂಟ್ ಗೊತ್ತಾ ಅವ್ರದ್ದು, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಗೊತ್ತಾ ಅಂತ ಆದಿ ಹೇಳ್ಕೊತಿದ್ದಾನೆ. ಆ ಬಿಸ್ನೆಸ್ ಏನಾದ್ರೂ ಚೆನ್ನಾಗಿ ವರ್ಕೌಟ್ ಆಯಿತು ಅಂದರೆ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ ಅಂತಾನೆ ಆದಿ. ಓಕೆ ಬ್ರೋ, ನೀನು ಇಲ್ಲೇ ಇರಬೇಕಾಗಿತ್ತು, ನೀನು ಹೋಗಿ ಅಲ್ಲಿ ಕೂತ್ಕೊಂಡಿದ್ಯಾ ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಯಾಕೆ, ಏನಾಯಿತು ಅಂತ ಕೇಳ್ತಾನೆ ಆದಿ. ಮೋಸ, ತುಂಬ ಮೋಸ ಬ್ರೋ, ಮೋಸ ಮಾಡಿದರೆ ಕಷ್ಟ ಆಗುತ್ತೆ ಅಂತಾಳೆ ಕನಿಕಾ. ಆ ಭಾಗ್ಯ ನಮಗೆ ಮೋಸ ಮಾಡಿಬಿಟ್ಲು ಬ್ರೋ ಅಂತಾಳೆ. ಏನು ಮಾಡಿದ್ಲು ಅಂತ ಆದಿ ಕೇಳ್ತಾಳೆ. ಆ ಭಾಗ್ಯಗೆ ಪಂಚಲೋಕದ ಪಾತ್ರೆಗಳು ತೊಗೊಂಡು ಬಾ ಅಂತ ಹೇಳಿದ್ರೆ ಪಾತ್ರೆಗಳಿಗೆಲ್ಲ ಪಂಚಲೋಕದ ಪೈಂಟ್ ಹೊಡೆದ್ಬಿಟ್ಟು ತಂದಿದ್ದಾಳೆ ಬ್ರೋ. ನಮಗೆಲ್ಲ ಗೊತ್ತಾಗಲ್ಲ ಅಂತ ಪೂಲ್ ಮಾಡೋಕೆ ನೋಡಿದ್ದಾಳೆ. ನೀನು ನೋಡಿದ್ರೆ ಸುಮ್ಮನೆ ಖರ್ಚು ಮಾಡಿಸ್ತಾ ಇದ್ದೀವಿ ಅವ್ರಿಗೆ ಅಂತ ಹೇಳ್ತಿದ್ದೆ. ಕನಿಕಾ, ಏನು ಹೇಳ್ತಿದ್ದೀಯ ನೀನು ಅಂತ ಹೇಳಿ ಆದಿ ಕೇಳ್ತಿದ್ದಾನೆ. ಅಲ್ಲ, ಮಾತು ತೆಗೆದ್ರೆ ಸ್ವಾಭಿಮಾನ ಅದು ಇದು ಅಂತಾಳೆಲ್ಲ, ಇವಳು ಈ ಥರ ಎಲ್ಲ ಮಾಡ್ತಾಳ ಅಂತೇಳಿ ಆದಿ ತುಂಬಾ ಬೇಜಾರಾಗಿ ಕೋಪ ಮಾಡ್ಕೊತಿರ್ತಾನೆ. ಫೋನ್ ಕಟ್ ಮಾಡಿದ ತಕ್ಷಣವೇ ಅಲ್ಲಿಗೆ ತಾಂಡವ ಬರ್ತಾನೆ. ಕನಿಕಾ ಹೇಳ್ತಿದ್ದಾಳೆ, ಭಾಗ್ಯ ದುಡ್ಡಿಲ್ಲ ಅಂತೇಳಿ ತೊಗೊಂಡು ಬರಲಿಲ್ಲದೆ ಎಲ್ಲೋ ಓಡೋಗಿರ್ತಾಳೆ ಅಂತ. ಭಾಗ್ಯ ಅವ್ರ ತಂದೆ ಹೇಳ್ತಾರೆ, ಕನಿಕಾ ಸುಮ್ಮನೆ ಇರಮ್ಮ, ಹೋಗಿರೋದು ನನ್ನ ಮಗಳು ಭಾಗ್ಯ ಅಂತ. ಅವಳು ಸಮಸ್ಯೆ ಎದುರಿಸಿ ಗೆದ್ದು ಬರೋದು ಗೊತ್ತಿರೋದು ಹೊರ್ತು ಎದುರ್ಕೊಂಡು ಹೋಗೋಳಲ್ಲ, ಖಂಡಿತ ಬಂದೇ ಬರ್ತಾಳೆ ಅಂತೇಳಿ ಭಾಗ್ಯ ಅವ್ರ ತಂದೆ ಹೇಳ್ತಾರೆ. ದೊಡ್ಡ ಟೆಂಪೋಲ್ಲಿ ಸಾಮಾನು ತುಂಬಿಕೊಂಡು ಭಾಗ್ಯ ಬಂದೇ ಬಿಟ್ಲು. ಆರು ನೋಡಿಕೊಂಡು ದೇವಸ್ಥಾನದ ಹತ್ರ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ, ತೊಗೊಂಡು ಬಂದೇ ಬಿಟ್ಲಲ್ಲ ಅಂತ. ಕುಸುಮ ಅವ್ರು ಖುಷಿ ಆಗ್ತಿದೆ. ಗುಂಡಣ್ಣ ವಿಸಿಲ್ ಹೊಡಿತಿದ್ದಾನೆ. ತಾಯಿ ಬಂದಿದ್ದ ತಕ್ಷಣ ಬಂಗಾರಿ, ಕನಿಕಾ ಆಂಟಿ, ತಾತ ಹೇಳಿದ್ರಲ್ಲ ಅಮ್ಮ ಬಂದೇ ಬರ್ತಾರೆ ಅಂತ, ಬಂದೇ ಬಿಟ್ರು ನೋಡಿ ಅಂತಾಳೆ ಭಾಗ್ಯ ಮಗಳು. ಟೆಂಪೋಯಿಂದ ಪಾತ್ರೆಗಳೆಲ್ಲ ಇಳಿಸ್ತಾ ಇದ್ದಾಳೆ. ಮನೆಯವ್ರಿಗೆಲ್ಲ ಖುಷಿ ಆಗ್ತಿದೆ ಭಾಗ್ಯ ಎಲ್ಲ ತೊಗೊಂಡು ಬಂದಿರೋದು. ಆದರೆ ಮೀನಾಕ್ಷಿಗೂ ಕನಿಕನಿಗೂ ಕೋಪ ಬರ್ತಿದೆ, ಎತ್ಕೊಂಡು ಬಂದೇ ಬಿಟ್ಲಲ್ಲ ಅಂತ. ಭಾಗ್ಯ, ಈ ಸಲ ಒರಿಜಿನಲ್ ತಂದಿದ್ಯಾ ಇದು ಡೂಪ್ಲಿಕೇಟಾ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಕನಿಕಾ ತಂದಿರೋದು ನನ್ನ ಸೊಸೆ ಭಾಗ್ಯ ಅಂತ, ನೀನಲ್ಲ. ನೀನಾಗಿದ್ದಿದ್ರೆ ಮೋಸ ಮಾಡಿರ್ತೀಯ ಅನ್ಕೋಬೋದಾಗಿತ್ತು, ಆದರೆ ನನ್ನ ಸೊಸೆ ಅಂಥವಳಲ್ಲ ಅಂತಾರೆ ಕುಸುಮ ಅವರು. ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ, ತಪ್ಪು ಮಾಡಿದವ್ರಿಗೆ ಮಾತಾಡೋ ಅಧಿಕಾರ ಇಲ್ಲ ಅಂತ. ಪುರೋಹಿತರೆ, ನಿಜವಾಗ್ಲೂ ಪಂಚಲೋಕನ ನೋಡಿ ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಅವ್ರು ಚೆಕ್ ಮಾಡಿಬಿಟ್ಟು ಹೌದಮ್ಮ ಇದು ಒರಿಜಿನಲೇ ಅಂತಾರೆ. ಭಾಗ್ಯ ಜೀವನದಲ್ಲಿ ಕನಿಕಾ ಸಾಕಾಗಲ್ಲ ಅಂತೇಳಿ ಜೊತೆಗೆ ಮೀನಾಕ್ಷಿನೂ ಬಂದುಬಿಟ್ಲು. ಅವರೆಲ್ಲ ಚೆಕ್ ಮಾಡಿದ್ದು ಸಾಲದು ಅಂತ ಹೇಳಿ ಕನಿಕಾ, ಅತ್ತೆ ನಾನೊಂದ್ಸಲಿ ಹೋಗಿ ಚೆಕ್ ಮಾಡಿ ನೋಡ್ತೀನಿ ಅಂತಾಳೆ. ಅಲ್ಲೋಗ್ಬಿಟ್ಟು ಬೆರಳಾಕಿ ಚೆನ್ನಾಗಿ ಉಜ್ಜಿ ನೋಡ್ತಾಳೆ ಪೈಂಟ್ ಹೋಗುತ್ತಾ ಅಂತ. ಅದು ಸಾಲದು ಅಂತೇಳಿ ಉಗ್ರಲ್ಲಿ ಕೆರಿತಾಳೆ ಪಾತ್ರೆನ, ಪೈಂಟ್ ಹೋಗ್ತಿದ್ಯಾ ಅಂತ. ಒರಿಜಿನಲ್ ಅಂತ ಗೊತ್ತಾಯ್ತೇನೋ, ಅತ್ತೆ ಮುಖ ಬೇರೆ ನೋಡ್ತಾಳೆ ತಿರುಗಿ. ಭಾಗ್ಯ ಹೇಳ್ತಿದ್ದಾಳೆ, ಕನಿಕಾ ನೀನು ಎಷ್ಟು ಸಲ ನೀನು ಚೆಕ್ ಮಾಡಿದ್ರು ಅದು ಒರಿಜಿನಲ್ಲೇ ಅಂತ. ಕನಿಕಾ ಮೀನಾಕ್ಷಿ ಮದುವೆ ನಿಲ್ಸೋಕ್ಕೆ ಆಡ್ತಿರೋ ಡ್ರಾಮಾ ನೋಡೋಕ್ಕಾಗ್ತಾ ಇಲ್ಲ. ಇಲ್ಲಿ ತಾಂಡವ ಆದಿ ಇಬ್ಬರೂ ಮಾತಾಡ್ಕೊತಿದ್ದಾರೆ. ಅದು ಯಾರ ಬಗ್ಗೆ? ಭಾಗ್ಯ ಬಗ್ಗೆನೇ ಮಾತಾಡ್ಕೊತಿದ್ದಾರೆ. ಸರ್, ಯಾಕೆ ಸರ್, ಯಾಕೋ ಒಂಥರ ಟೆನ್ಷನಲ್ಲಿ ಇದ್ದೀರಲ್ಲ ಅಂತೇಳಿ ತಾಂಡವ ಕೇಳ್ತಿದ್ದಾನೆ. ಏನು ಮಾಡೋದು, ಕೆಲವ್ರು ಇರ್ತಾರಲ್ಲ ನಮ್ಮ ಮೂಡ್ ಹಾಳು ಮಾಡೋದಕ್ಕೆ ಅಂತೇಳಿ ಆದಿ ಹೇಳ್ತಾನೆ. ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರೆ ಸಾಚ ಅನ್ಬೇಕು, ಆ ಥರ ಇರ್ತಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತೇಳಿ ಮಾತಿದೆಯಲ್ಲ, ಅದಕ್ಕೆ ಹೇಳಿ ಮಾಡಿಸ್ದಂಗೆ ಇರ್ತಾರೆ ಕೆಲವರು. ಆದಿ ಆ ಥರ ಹೇಳ್ತಿರ್ಬೇಕಾದ್ರೆ ತಾಂಡವ ಭಾಗ್ಯ ಮನೇಲಿದ್ದಾಗ ಒಂದಿಷ್ಟು ನೀರು ಹಾಕಿರ್ತಾಳೆ ತಾಂಡವನ ಮೇಲೆ, ಅದನ್ನ ನೆನೆಸ್ಕೊತಾ ಇದ್ದಾನೆ. ಈಗ ಮೂಡ್ ಹಾಳು ಮಾಡ್ಕೊಂಡು ಬಂದಿರೋದು ಶ್ರೇಷ್ಠಯಿಂದ ತಾಂಡವ, ಆದರೆ ಆದಿ ಮುಂದೆ ಹೇಳ್ತಾ ಇರೋದು ಭಾಗ್ಯ ಮೇಲೆ. ಈ ಮೂಡಲ್ಲ ಸರ್, ಜೀವನ ಹಾಳು ಮಾಡೋದಕ್ಕೆ ಇಂಥವ್ರು ಸಾಕು ಅಂತಿದ್ದಾನೆ ತಾಂಡವ. ಇವರೆಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋದೇ ಸಾಕು. ಅನಿಸುತ್ತೆ ಕೆಲವು ಟೈಮಲ್ಲಿ ನಾನೇ ಏನೋ ತಪ್ಪು ಮಾಡ್ತಾ ಇದ್ದೀನಿ ಏನೋ ಅಂತ, ಆದರೆ ಅದೇ ಸರಿ ಅಂತೇಳ್ಬಿಟ್ಟು ಇವರೇ ಬೇಕು ಅಂತ ತೋರಿಸ್ಕೊಡ್ತಾರೆ ಅಂತಾನೆ ಆದಿ. ಕನಿಕಾ ದೇವಸ್ಥಾನದ ಹತ್ರ ಹುಡುಕ್ತಾ ಇದ್ದಾಳೆ ಕಿಶನ್ ಎಲ್ಲೋದ, ಇಲ್ಲೇ ಇದ್ನಲ್ಲ ಅಂತ. ಕಿಶನ್ ಸಿಕ್ಕಿದ ತಕ್ಷಣ ಬಾ ಬೇಗ ಅಂತಾಳೆ. ನೀನು ಹೋಗು ನಾನು ಬರ್ತೀನಿ ಅಂತಾನೆ. ಕಿಶನ್ ತುಂಬಾ ಸುಸ್ತಾಗಿದ್ದಾನೆ, ಒಂದು ಹೆಜ್ಜೆ ಎತ್ತಿಕ್ಕೋಕ್ಕೂ ಆಗ್ತಾಯಿಲ್ಲ. ಅವನಿಗೆ ಕಣ್ಣೆಲ್ಲ ಮಂಜಾಗ್ತೈತೆ. ದೂರದಲ್ಲಿ ನಿಂತ್ಕೊಂಡು ಭಾಗ್ಯ ಇದನ್ನೆಲ್ಲ ನೋಡ್ತಾ ಇರ್ತಾಳೆ.
ಆಗ್ತಿದೆ ಕಿಶನ್ಗೆ, ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ. ಸುಸ್ತಾಗ್ತಿದ್ಯಾ? ನಿನ್ನೆಯಿಂದ ಊಟ ಬಿಡು ಅಂತ ನಿನ್ಗೆ ಯಾರು ಹೇಳಿದ್ದು? ಓ, ಮದುವೆ ಮುಂಚೆ ಸ್ಲಿಮ್ ಆಗಬೇಕಂತನಾ ಅಂತ ಹೇಳ್ಬಿಟ್ಟು ಅವಳು ಏನೇನೋ ಅಂತಿರ್ತಾಳೆ. ಕಿಶನ್ಗೇನು ಮಾತಾಡೋಕ್ಕೆ ಆಗಲ್ಲ. ಸರಿ ನೀನು ಹೋಗು, ನಾನು ಬರ್ತೀನಿ ಅಂತಾನೆ. ಎಲ್ಲ ಕೇಳಿಸ್ಕೊತಿದ್ದಿದ್ದು ಭಾಗ್ಯ ಅರ್ಥ ಮಾಡ್ಕೊತಾಳೆ. ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನೀವು ಈ ಥರ ಹಸ್ಕೊಂಡಿದ್ದೀರಾ ನಿನ್ನೆಯಿಂದ ಕಿಶನ್ ಅಂತಾಳೆ ಪಾಪ. ಅನಿಕಾ ಆ ಕಡೆ ಹೋಗಿದ ತಕ್ಷಣ ಭಾಗ್ಯ ಓಡ್ ಬಂದು, ಕಿಶನ್ ಏನಿದೆಯಲ್ಲ, ಯಾಕೆ ನಿನ್ನೆಯಿಂದ ನೀವು ಊಟ ಮಾಡಿಲ್ಲ ಅಂತಾಳೆ. ಅನಿಕಾ ಏನು ಹೇಳ್ತಿದ್ದಾಳೆ, ನಿನ್ನೆಯಿಂದ ನೀವೇನು ತಿಂದಿಲ್ವಾ ಅಂತ ಕೇಳ್ತಾಳೆ. ಅಯ್ಯೋ ಹಾಗೆಲ್ಲ ಏನಿಲ್ಲ, ಅವಳು ಸುಮ್ಮನೆ ಏನೋ ಹೇಳ್ತಿದ್ದಾಳೆ, ಬನ್ನಿ ಹೋಗೋಣ ಪೂಜೆಗೆ ಟೈಮ್ ಆಗುತ್ತೆ ಅಂತ ಕಿಶನ್ ಹೋಗ್ಬಿಡ್ತಾನೆ. ಕಿಶನ್ ಹೋದ್ಮೇಲೆ ಭಾಗ್ಯ ನಿಂತ್ಕೊಂಡು ಎಲ್ಲ ಅರ್ಥ ಮಾಡಿಕೊಂಡು ಅಳ್ತಾ ಇದ್ದಾಳೆ. ನನಗೆ ಹೆಲ್ಪ್ ಮಾಡೋಕೆ ಹೋಗಿ ನೀವು ಹಸ್ಕೊಂಡಿದ್ದೀರಾ ಕಿಶನ್, ಸಾರಿ ಕಿಶನ್ ಅಂತ ಹೇಳ್ತಿದ್ದಾಳೆ. ಕಿಶನ್ ಸುತ್ತು ಇಷ್ಟು ಜನ ಇದ್ದಾರೆ, ಕಿಶನ್ ಯಾಕೆ ಹಿಂಗಿದ್ದಾನೆ ಅಂತ ಯಾರಿಗೂ ಅರ್ಥ ಆಗಿಲ್ಲ. ಆದರೆ ಭಾಗ್ಯ ಕಿಶನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು, ಯಾಕೆ ಈ ಥರ ಇದ್ದಾನೆ ಅಂತ. ಅದೇ ಭಾಗ್ಯ. ಕಿಶನ್ ಮಾಡಿರೋ ತ್ಯಾಗಕ್ಕೆ ಕಿಶನ್ಗೊಂದು ಸೆಲೆಟ್ ಹೊಡಿಬೇಕು ಅನ್ನಿಸ್ತೈತೆ. ಇಷ್ಟೆಲ್ಲ ಮಾಡ್ತಿರೋದು ಕಿಶನ್ ನನಗೆ ಸಹಾಯ ಮಾಡೋಕ್ಕ? ಕಿಶನ್ ಹಸ್ಕೊಂಡಿದ್ದು ತೂಕ ಕಮ್ಮಿ ಮಾಡ್ಕೊತ ಇರೋದು ನನಗೋಸ್ಕರನಾ? ತುಲಾಭಾರಕ್ಕೆ ಹೆಲ್ಪ್ ಆಗುತ್ತೆ ಅಂತನಾ? ಅಯ್ಯೋ ಕಿಶನ್ ಸಾರಿ, ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂತೇಳಿ ಅಳ್ತಾ ಇದ್ದಾಳೆ ಭಾಗ್ಯ. ಮಗು ಹಸ್ಕೊಂಡಿದ್ರೆ ತಾಯಿ ಯಾವ ಥರ ನೋವು ತಿಂತಾಳೋ ಅದೇ ಥರ ನೋವು ತಿಂತಿದ್ದಾಳೆ ಭಾಗ್ಯ ಕಿಶನ್ನ ನೋಡಿ. ತಾಂಡವ ಹೇಳ್ತಿದ್ದಾನೆ, ನನ್ನ ಲೈಫೇ ಹಾಳಾಗೋಯ್ತು ಸರ್ ಅವಳಿಂದ. ನನ್ನ ಅಪ್ಪ ಅಮ್ಮ ನನ್ನ ಬಿಟ್ಟು ಅವಳ ಹತ್ರನೇ ಹೋಗ್ಬಿಟ್ರು, ಆ ಥರ ಡ್ರಾಮಾ ಆಡ್ತಾಳೆ ಅವಳು, ಒಳ್ಳೆಯವಳ ಥರ ಅಂತಾನೆ. ಅಲ್ಲ ತಾಂಡವ್, ಹೇಗಿದೆಲ್ಲ, ಎತ್ತು ಮಗನ್ನ ಬಿಟ್ಟು ಸೊಸೆ ಜೊತೆ ಸೇರ್ಕೊಂಡ್ರಾ ಅಂತ ಹೇಳಿ ಆದಿ ಕೇಳ್ತಿದ್ದಾನೆ. ಅದೆಲ್ಲ ಅವಳು ಮಾಡಿರೋ ನಾಟಕ ಸರ್. ನಮ್ಮ ಅಪ್ಪ ಅಮ್ಮನ ಮುಂದೆ ತುಂಬ ಒಳ್ಳೆಯವಳು ನಾನು, ತುಂಬ ಸತ್ಯವಂತೆ ನಾನು ಅಂತ ಹೇಳಿ ನಾಟಕ ಆಡಿರೋದವಳು ಅಂತ ಹೇಳ್ತಾನೆ ತಾಂಡವ್. ಬಿಸ್ನೆಸ್ ವಿಷಯ ಮಾತಾಡೋಕ್ಕೆ ಬಂದಿರೋ ತಾಂಡವ್ ಆದಿ ಭಾಗ್ಯ ವಿಷಯ ಮಾತಾಡ್ತಿದ್ದಾರೆ ಇಲ್ಲಿ ಕೂತ್ಕೊಂಡು. ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ತೊಗೊಂಡಿದ್ದೆ, ಒಳ್ಳೆ ಕೆಲಸದಲ್ಲಿದ್ದೆ ಸರ್. ನಾನು ಅಲ್ಲೂ ಬಂದು ಒಕ್ಕರ್ಸ್ಕೊಂಡು ನನ್ನ ಕೆಲಸನೆಲ್ಲ ಹಾಳು ಮಾಡಿ ಇಟ್ಟು ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೆಲಸ ಕೊಡಿಸ್ದಂಗೆ ಮಾಡಿ ನಾನೇ ಕೊಡಿಸ್ತೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊತ ಇದ್ಲು ಸರ್. ಅಷ್ಟೆಲ್ಲ ನನ್ನ ಜೀವನ ಹಾಳು ಮಾಡಿಬಿಟ್ಟಿದ್ದಾಳೆ ಅಂತೇಳಿ ತಾಂಡವ ಹೇಳ್ಕೊತಿದ್ದಾನೆ ಆದಿ ಹತ್ರ. ಆದಿ ಹೇಳ್ತಿದ್ದಾನೆ, ಮನುಷ್ಯತ್ವ ಇರೋರು ಈ ಥರ ಎಲ್ಲ ನಡ್ಕೊತಿದ್ದಾರ, ಇಷ್ಟೆಲ್ಲ ಮಾಡಿದ್ಲ ಅವಳು ಅಂತ. ಆದರೆ ಭಾಗ್ಯ ಅಂತ ಗೊತ್ತಿಲ್ಲ, ಭಾಗ್ಯ ಅನ್ನೋ ಹೆಸರು ಯಾರ ಬಾಯಲ್ಲೂ ಬಂದಿಲ್ಲ. ಇನ್ನು ಮುಂದೆ ನಾನು ನಿಮ್ಮ ಪಕ್ಕದಲ್ಲೇ ಇರ್ತೀನಿ, ಇನ್ಮೇಲೆ ನೀವು ತಾಂಡವಲ್ಲ ನನ್ನ ಬ್ರದರು ಅಂತ ಹೇಳಿ ಆದಿ ಹೇಳ್ತಾನೆ. ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ತಾಂಡವ ಹೇಳ್ತಾನೆ. ಆದಿ ಕೈ ಕಿತ್ಕೊತಾನೆ. ಅಲ್ಲ, ನಾನು ನಿಮಗೆ ಬ್ರದರ್ ಅಂದರೆ ನೀವು ನನಗೆ ಬ್ರದರ್ ತಾನೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮಾತಾಡ್ಕೊತಿದ್ದಾರೆ ಇಬ್ಬರು. ಭಾಗ್ಯಗೆ ಪೂಜೆ ಮಾಡೋಕೆ ಹೇಳ್ತಾರೆ, ಪೂಜೆ ಮಾಡಮ್ಮ ಅಂತ. ಪೂಜೆ ಆಗಿದ ತಕ್ಷಣ ಎಲ್ರಿಗೂ ಮಂಗಳಾರತಿ ಕೊಟ್ಟು ಕಿಶನ್ನ ತೂಕದಲ್ಲಿ ಕೂರಿಸ್ತಾರೆ. ಭಾಗ್ಯ ಕಿಶನ್ನ ಕೂರಿಸ್ಬಿಟ್ಟು ನೋಡ್ಬಿಟ್ಟು ಹೇಳ್ತಿದ್ದಾಳೆ, ನಿಮ್ಗೇನು ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಕಿಶನ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನಗೋಸ್ಕರ ನೀವು ಇಷ್ಟೆಲ್ಲ ಒದ್ದಾಡಂಗೆ ಆಗೋಯ್ತು ಅಂತಾಳೆ ಭಾಗ್ಯ. ಕಿಶನ್ನ ನೋಡಿ ಕಣ್ಣು ತುಂಬ್ಕೊತಿದ್ದಾಳೆ. ಅವನ ಕಷ್ಟನ ನೋಡಲಾರ್ದೆ ಭಾಗ್ಯನೂ ಅಳ್ತಿದ್ದಾಳೆ. ಆದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಏನು ನಡೀತಿದೆ ಅಂತ. ಭಾಗ್ಯಮ್ಮ, ಆ ಪಂಚಲೋಕದ ಪಾತ್ರೆನ ನೀನು ಒಂದೊಂದಾಗಿ ಇಡ್ತಾ ಹೋಗಮ್ಮ, ತೂಕ ಸರಿಯಾಗಿ ಸ್ವಲ್ಪ ಮೇಲೆ ಬರಬೇಕು ಅಂತಾರೆ ಪೂಜಾರಿಯವರು. ಭಾಗ್ಯ ಪಾತ್ರೆಗಳು ಒಂದೊಂದಾಗಿಯೇ ಜೋಡಿಸ್ತಾ ಹೋಗ್ತಾಳೆ. ಅಲ್ಲ, ಭಾಗ್ಯ ಜೀವನದಲ್ಲಿ ತಾಂಡವ ಶ್ರೇಷ್ಠ ಸಾಕಾಗಿಲ್ಲ ಅಂತ ಹೇಳಿ ಇಲ್ಲಿ ಕನಿಕನ ಜೊತೆಲಿ ಮೀನಾಕ್ಷಿಯವರು ಒಕ್ಕರ್ಸ್ಕೊಂಡಿದ್ದಾರೆ ಭಾಗ್ಯಗೆ ಗೋಳು ಕೊಡೋಕ್ಕೆ. ಪಾತ್ರೆ ತೂಕಕ್ಕಿನ್ನ ಜಾಸ್ತಿನೇ ಬರಬೇಕು ನಾನು ಅಂತ ಹೇಳಿ ಕಿಶನ್ ನೋಡ್ತಾನೇ ಇದ್ದಾನೆ ಭಾಗ್ಯನ ಪಾತ್ರೆ ಜೋಡಿಸ್ತಾ ಇದ್ರೆ. ಎಲ್ಲ ಪಾತ್ರೆ ಜೋಡಿಸಿದ್ರೂ ಕೂಡ ಸರಿಸಮ ತೂಕ ಬಂತು ಹೊರತು ಮೇಲೆ ಸ್ವಲ್ಪನೂ ಜಾಸ್ತಿ ಆಗಿಲ್ಲ. ಅದನ್ನು ನೋಡಿ ಮೀನಾಕ್ಷಿ ಅವರು ಕನಿಕಾ ತುಂಬ ಖುಷಿ ಆಗ್ತಿದ್ದಾರೆ. ಧರ್ಮಣ್ಣ ಹೇಳ್ತಿದ್ದಾರೆ, ಮಗಳೇ ಏನು ಮಾಡೋದೀಗ, ಇದು ಸಾಕಾಗ್ತಿಲ್ವಲ್ಲ ಅಂತ. ಇದನ್ನು ನೋಡಿದ್ರೆ ಇನ್ನೂ 2 ಪಾತ್ರೆ ಬೇಕಾಗುತ್ತೆ ಅಂತ ಅನಿಸುತ್ತೆ ಅಂತೇಳಿ ಕುಸುಮ ಅವರು ಹೇಳ್ತಾ ಇದ್ದಾರೆ. ಸುನಂದ, ನಿಮ್ಮನೆಯಿಂದ 2 ಪಾತ್ರೆ ಸುಂದರಿ ತಂದಿದ್ರಲ್ಲ, ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಅದು ಕೋಟಿನ ಪಾತ್ರೆಗಳಲ್ವಾ, ಅದೇ ಹೇಗಾಗುತ್ತೆ ಅಂತೇಳಿ ಕನಿಕಾ ಕೇಳ್ತಾಳೆ. ಪೂಜಾ ಹೇಳ್ತಿದ್ದಾಳೆ, ಕನಿಕಾ ಎಲ್ಲ ಪಾತ್ರೆನೂ ಕೋಟಿಂಗ್ ಅಲ್ಲ, ಅದರಲ್ಲಿ 2 ಪಾತ್ರೆನೂ ಕೂಡ ಒರಿಜಿನಲ್ ಇದೆ ಅಂತಾಳೆ. ಆ ಪಾತ್ರೆನ ತೊಗೊಂಡು ಬಂದುಬಿಟ್ಟು ಭಾಗ್ಯ ಕೈಲಿ ಕೊಡ್ತಾಳೆ ಪೂಜಾ. ಭಾಗ್ಯ ಪಾತ್ರೆ ಕೈಯಲ್ಲಿ ಇಕ್ಕೊಂಡು ದೇವ್ರನ್ನ ನೆನೆಸಿ ಇಡ್ತಾಳೆ ತೂಕದ ಮೇಲೆ. ಪಾತ್ರೆ ತೂಕ ಕೆಳಗೆ ಬಂತು, ಕಿಶನ್ ಮೇಲಕ್ಕೆ ಹೋದ. ಎಲ್ರಿಗೂ ಖುಷಿ ಆಗೋಯ್ತು. ಕೊನೆಗೂ ಭಾಗ್ಯಗೆ ದೇವ್ರು ಕೈ ಬಿಟ್ಟಿಲ್ಲ ಅನ್ನೋದು ಇದೇ ಸಾಕ್ಷಿ. ಎಲ್ಲರೂ ಖುಷಿಯಾಗಿ ಕೈ ಮುಗಿತಾ ಇದ್ದಾರೆ ದೇವರಿಗೆ. ಮೀನಾಕ್ಷಿಯವ್ರ ಮುಖ ಕನಿಕನ ಮುಖ ನೋಡೋಕ್ಕಾಗ್ತಾ ಇಲ್ಲ, ಒಬ್ರಿಗೊಬ್ರು ಹುರ್ಕೊತಾ ಇದ್ದಾರೆ ಇಬ್ಬರು.
ಈ ಪರೀಕ್ಷೆಯಲ್ಲೂ ಗೆದ್ದು ಬಿಟ್ಲಲ್ಲ ಭಾಗ್ಯ ಅಂತ. ಎಲ್ಲೋಕ್ಕಾಗೆ ಹುಟ್ಟಿದಾಳೆ ಅನಿಸುತ್ತೆ ಭಾಗ್ಯ. ಸರಿ, ಅವ್ರು ಹೇಳ್ತಿದ್ದಾರೆ, ಕಿಶನ್ ನಿನ್ನ ಮನಸ್ಸಲ್ಲಿ ಏನೇನಿದೆಯೋ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ನೀನು ಹೇಳಪ್ಪ ಅಂತಾರೆ. ಕಿಶನ್ ದೇವ್ರ ಹತ್ರ ಬೇಡ್ಕೊತಿದ್ದಾನೆ. ಪೂಜಾ ಅವ್ರ ಮನೆಯವ್ರಿಗೆ ನಮ್ಮ ಮನೆಯವರಿಂದ ತುಂಬಾ ಕಷ್ಟ ಆಗ್ತಿದೆ ಅಪ್ಪ, ಇದು ಮತ್ತೆ ರಿಪೀಟ್ ಆಗಲಿಲ್ದಂಗೆ ನೀನು ನೋಡ್ಕೊಳ್ಳಪ್ಪ ಅಂತ ಹೇಳಿ ಬೇಡ್ಕೊತಿದ್ದಾನೆ. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಹೊಸ ಕತೆ ಒಂದಿಗೆ ಬರ್ತೀನಿ.